ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತಂತ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 44 ಆಗಿರುತ್ತೆ. 6 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಎಷ್ಟು ಬೇಗ ಡೇ 44 ಬಂತು ಅನ್ನೋದನ್ನು ನೋಡಿ. ಇನ್ನು ಆಲ್ಮೋಸ್ಟ್ ಇನ್ನು 16 ಡೇಸ್ ನನ್ನ ಮಾಡಿದರೆ ಕಂಪ್ಲೀಟ್ ಆಗುತ್ತೆ ನನ್ನ 16 ಡೇಸ್ ವೆಯ್ಟ್ ಲಾಸ್ ಚಾಲೆಂಜು. ಹಾಗೆ ಒಂದಷ್ಟು ಜನ ಇದ್ರ ರಿಲೇಟೆಡೇ ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿ ರಿಲೇಟೆಡ್ ಕ್ವಶನ್ ತುಂಬ ಬಂದಿದೆ. ಸೊ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ಹಾಗೆ ಯೂಟ್ಯೂಬಿಂದ ಆಗಿರ್ಬೋದು, ಅದೆಲ್ಲ ಪಿಕ್ ಮಾಡಿಕೊಂಡು ಇವತ್ತು ಆನ್ಸರ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಾನು ಆ ಥರ ಯಾವುದಕ್ಕೂ ಪರ್ಟಿಕ್ಯುಲರ್ ಆಗಿ ಮೆಸೇಜ್ ಎಲ್ಲ ನೋಡಿ ಆನ್ಸರ್ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲಿ ವರ್ತ್ ಅನ್ನಿಸ್ತು ಮಾಡೋಣ ಅಂತ. ಸೊ ಹಾಗಾಗಿ ಈ ವಿಡಿಯೋದ ಕೊನೆವರೆಗೂ ನೋಡಿ. ಸೊ ಏನೇನೆಲ್ಲ ಕ್ವಶನ್ ಕೇಳಿದ್ದಾರೆ ಅಂತ ಇದೆ. ಸೊ ಒಂದಷ್ಟು ನನ್ನ ವೆಯ್ಟ್ ಲಾಸ್ ಬಗ್ಗೆನೇ ಕೇಳಿದ್ದೀರಾ. ಸೊ ಎಲ್ಲದಕ್ಕೂ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತು ಬೆಳಗ್ಗೆನೇ ನನ್ನ ಜರ್ನಿನೇ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತು ಡಿಟಾಕ್ಸ್ ಡ್ರಿಂಕ್ನ ಕೊಟ್ಟು ಸೊ 2 ರೌಂಡ್ಸ್ ಜಾಗಿಂಗ್ ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ಇವಾಗ 15 ಮಿನಿಟ್ಸ್ ಜಸ್ಟ್ ವಾರ್ಮ್ ಅಪ್ ವರ್ಕೌಟ್ನ ಮಾಡಿದೆ. ಏನಕ್ಕೆಂದರೆ ಇವಾಗ ಹೆವಿ ಬಿಸಿಲಿದೆ. ಸೊ ಈ ಬಿಸಿಲಲ್ಲಿ ರನ್ ಮಾಡಿದ ತಕ್ಷಣವೇ ಸುಸ್ತಾಗ್ತಾಯಿದ್ದು. ಹಾಗಾಗಿ ಜಸ್ಟ್ ವಾರ್ಮ್ ಅಪ್ ವರ್ಕೌಟ್ನ ಮಾಡಿ ಇವತ್ತಿನ ಡೇ ಫಿನಿಷ್ ಮಾಡಿದೆ. ಅಂದರೆ ಡೇ ಮಾರ್ನಿಂಗ್ ವರ್ಕೌಟ್ನ ಫಿನಿಷ್ ಮಾಡಿದ್ದೀನಿ. ನಂದು ಇವಾಗ ರಜಾ ಇರೋದ್ರಿಂದ 2 ಶೆಡ್ಯೂಲ್ನ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಬಂದುಬಿಟ್ಟು ಜಸ್ಟ್ ಜಾಗಿಂಗ್ ಮಾಡಿ ಜಸ್ಟ್ ವಾರ್ಮ್ ಅಪ್ ವರ್ಕೌಟ್, ಏನಾದ್ರೂ ಮಾಡಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಫುಲ್ ಬಾಡಿ ವರ್ಕೌಟ್ನ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಸಂಜೆ ನಂದು ಮಾಮೂಲಿ ಜಿಮ್ ವರ್ಕೌಟಲ್ಲಿರುತ್ತೆ, ಅಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಇರುತ್ತೆ. ಹಾಗೆಯೇ ಲಿಟ್ಲ್ ಬಿಟ್ ಕಾರ್ಡಿಯೋ, ಅಲ್ಲಿ ನಾನು ಜಾಸ್ತಿ ಕಾರ್ಡಿಯೋ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಬೆಳಗ್ಗೆ ಆದಷ್ಟು ಕಾರ್ಡಿಯೋನ ಮಾಡ್ಕೊಂಡಿರ್ತೀನಿ. ಸೊ ಜಾಸ್ತಿ ನಾನು ಅಲ್ಲಿ ಸ್ಟ್ರೆಂತ್ ಟ್ರೈನಿಂಗೇ ಫೋಕಸ್ ಮಾಡ್ತೀನಿ ಅಂತ ಹೇಳ್ಬೋದು ಸಂಜೆ ನನ್ನ ಜಿಮ್ಮಲ್ಲಿ. ಸೊ ಇವತ್ತು ಮಾರ್ನಿಂಗ್ದು ರೊಟೀನ್ದು ಮುಗಿಸಿದ್ದೀನಿ. ಇವತ್ತೂ ಅಷ್ಟೇ 11K ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟ್ ಬ್ಯಾಕ್ ಟು ಬ್ಯಾಕ್ 4 ಡೇಸಿಂದ 11K 10Kಯಿಂದ ಸ್ಟಾರ್ಟ್ ಮಾಡಿ ಇವಾಗ 11Kಗೆ ಬಂದು ನಿಂತ್ಕೊಂಡಿದೆ. ನೋಡೋಣ, ಈ ಹಾಲಿಡೇಸ್ ಮುಗಿಯೋದಕ್ಕೆ ನನಗೆ ಅಂದ್ಕೊಂಡಿದ್ದೀನಿ 15K ಬೆಳಗ್ಗೆನೇ ಕಂಪ್ಲೀಟ್ ಮಾಡಬೇಕು ಅಂತ. ಬಟ್ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಗ ಬಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಎನಿವೆ, ರಜಾ ಮುಗಿಯೋ ವರ್ಷದಲ್ಲಿ 15K ಕೂಡ ಕಂಪ್ಲೀಟ್ ಮಾಡೋಣ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣ. ಸೊ ಹೊಸದಾಗಿ ಯಾರನ್ನ ನನ್ನ ಚಾನಲ್ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇವತ್ತೊಂದಷ್ಟು ಇದೆ ಮನೇಲೂ ಕೂಡ ಕೆಲಸಗಳು. ಇನ್ನು ಜಾತ್ರೆ ಕೂಡ ನಮ್ಮದು ಹತ್ತಿರ ಬರ್ತಾಯಿದೆ. ಇನ್ನು ಸೊ 5 ಡೇಸ್ ಇದೆ ಅಷ್ಟೇ. ಅಷ್ಟರಲ್ಲಿ ಒಂದಷ್ಟು ಕೆಲಸ ಕೂಡ ಮಾಡ್ಕೋಬೇಕು. ಹಾಗಾಗಿ ಊರಿಂದ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಅವರು ಕೂಡ ಹೆಲ್ಪ್ ಮಾಡೋದಕ್ಕೆ ಒಂದಷ್ಟು ಪಾತ್ರೆ ಇದ್ದರೆ ಎಲ್ಲ ತೊಳ್ಕೊಬೇಕು. ಸೊ ಜಾತ್ರೆ 11 ಇಯರ್ಸ್ಗೊಂದು ಆಗ್ತಾ ಇರೋದು. 11 ಇಯರ್ಸ್ ಇದ್ದಾಗ ಆಗಿದ್ದು, ಇವಾಗ ಆಗ್ತಾಯಿದೆ. ಹಾಗಾಗಿ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನಾನೇ ಸಲ ಕ್ಲೀನ್ ಮಾಡ್ಕೋಬೇಕಾದ್ರೆ ಸೆಕ್ಷನ್ ಡಿವೈಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೆವಿ ಏನೂ ತೊಗೊತಿಲ್ಲ, ಆರಾಮಾಗಿ ನನ್ನ ರೊಟೀನ್ ಜೊತೆಗೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮೊದಲೆಲ್ಲ ಹೇಗೆ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಕೆಲಸ ಒಂದೇ ಸಲ ಸ್ಟಾರ್ಟ್ ಮಾಡಿಕೊಂಡು ಫುಲ್ಲು ಟಯರ್ಡ್ ಆಗಿಬಿಡೋದು, ಆ ಥರ ಮಾಡ್ಕೊತಾ ಇದೆ. ಈ ಸಲ ಆ ಥರ ಬೇಡ, ಆರಾಮಾಗಿ ಕೂಲಾಗಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಸೊ ಒಂದೊಂದು ಸೆಕ್ಷನ್ನೇ ಒಂದೊಂದು ದಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಮೊನ್ನೆ ಎಲ್ಲ ರೂಮ್ಗಳನ್ನ ಕ್ಲೀನ್ ಮಾಡಿಕೊಂಡೆ. ಇವತ್ತೊಂದು ಸ್ವಲ್ಪ ಕಿಚನ್ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೆಸ್ಸಿ ಆಗಿರೋದ್ರಿಂದ ಇವಾಗ ಕಿಚನ್ ಅಂದರೆ ಡೈಲಿ ಯೂಸ್ ಮಾಡ್ತಾನೆ ಇರ್ತೀವಿ, ಆಲ್ಮೋಸ್ಟ್ ಗಲೀಜು ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ಇವತ್ತು ತೊಳೆಯೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದು ದೇವರಾದ ಮೇಲೆ ಮಸಾಲ ಪೌಡರ್ ಕೂಡ ಏನೂ ಮಾಡ್ಕೊಳ್ಳೋ ಹಾಗಿಲ್ವಂತೆ. ಹಾಗಾಗಿ ನಮ್ಮ ಮನೆಗೆ 1 ವರ್ಷಕ್ಕಾಗೋವಷ್ಟು ಒಂದೇ ಸಲನೇ ಬೇಳೆ ಸಾಂಬಾರು ಪೌಡರೆಲ್ಲ ಮಾಡ್ಕೊಬೇಕು. ಸೊ ಇವಾಗ ಅದನ್ನು ಕೂಡ ಇವತ್ತೆಲ್ಲ ಪ್ರಿಪ್ರೇಷನ್ನ ಮಾಡಬೇಕು. ಯಾಕೆಂದರೆ ಇದು ದೇವ್ರ ಪೂಜೆ ಮುಗಿದ ಮೇಲೆ ನಾವು 1 ವರ್ಷದ ತನಕ ಏನೂ ಮಾಡೋ ಹಾಗಿಲ್ವಂತೆ. ಹಾಗಾಗಿ ಇವತ್ತು ಅದಕ್ಕೂ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಬನ್ನಿ, ಎನಿವೆ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣ. ಸೊ ಇವಾಗ ನನ್ನ ರೊಟೀನ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಬಾಡಿ ಕೂಡ ಶೇಪಿಗೆ ಬರ್ತಾಯಿದೆ ಅಂತಲೇ ಹೇಳ್ಬೋದು, ಡೇ ಬೈ ಡೇ. ಸೊ ನನ್ನಲ್ಲಿ ನನಗೆ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ನನಗೆ ಖುಷಿ ಆಗ್ತಾಯಿದೆ. ಬಾಡಿ ಶೇಪಿಗೆ ಬರ್ತಾ ಇರೋದಾಗಿರ್ಬೋದು, ಫೇಸಲ್ಲಿ ಗ್ಲೋ ಆಗಿರ್ಬೋದು, ಒಂಥರ ಖುಷಿ. ನಾವೇನಾದರೂ ಎಫರ್ಟ್ ಹಾಕಿ ಏನಾದರೂ ಮಾಡ್ತಾಯಿದ್ದೀವಿ ಅಂದಾಗ ಅದರಿಂದ ರಿಸಲ್ಟ್ ಬಂದಾಗ ಸಖತ್ ಖುಷಿ ಆಗುತ್ತೆ. ಸೊ ನನಗೆ ಅಂತಲೇ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಸೊ ಅದನ್ನು ನಾನು ರೆಗ್ಯುಲರಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಏನಾದರೂ ಸ್ವಲ್ಪ ಚೇಂಜಸ್ ಆದ್ರೂ ಅಬ್ವಿಯಸ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೆಗ್ಯುಲರಾಗಿ. ಬನ್ನಿ ಮನೆಗೆ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ದೆ. ನಾನು ಕುತ್ಕೊಂಡಿದ್ದಲ್ವ ಪ್ಲೇಸು, ಅದೇ ಪ್ಲೇಸಲ್ಲಿ ಒಬ್ಬರು ಅಂಕಲ್ ಕೂತಿದ್ರು. ಅವ್ರು ನೋಡಿದ್ರೆ ಅವ್ರದ್ದು ಫುಲ್ಲು
ATM ಕಾರ್ಡ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ಸ್ ಆಗಿರ್ಬೋದು, ಇಡೀ ಎಲ್ಲ ಕಾರ್ಡ್ಸು ಒಂದು 7-8 ಕಾರ್ಡ್ಸ್ ಇದ್ದಾವೆ. ಎಲ್ಲ ಪಾಪ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಅವರೆಲ್ಲೋ ಇಲ್ಲೇ ಅಮೃತಹಳ್ಳಿ ಅಂತ ಹಾಕಿದೆ. ಅಡ್ರೆಸ್ ಚೆಕ್ ಮಾಡಿದೆ, ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲ. ಹೋದರೆ ಅಡ್ರೆಸ್ ಏನಾದರೂ ಗೊತ್ತಾದರೆ ಹೋಗಿ ಅವ್ರ ಮನೆಗೆ ತಲುಪಿಸ್ತೀನಿ. ಏಕೆಂದರೆ ಎಷ್ಟು ಭಯ ಪಟ್ಟಿರ್ತಾರೆ. ಅದರಲ್ಲಿ ಆಲ್ಮೋಸ್ಟು ಎಲ್ಲ ನಂಗೆ ಗೊತ್ತಿರೋಂಗೆ ಎಲ್ಲ ಕಾರ್ಡ್ಸ್ಗಳಿರ್ಬೋದು, ಹಾಗೆಯೇ ಅವ್ರದ್ದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇದೆಲ್ಲ ವೋಟರ್ ID. ಸೊ ಪ್ರತಿಯೊಂದೂ ಅದರಲ್ಲೇ ಇದೆ. ಅದನ್ನು ಕಳ್ಕೊಂಡು ಅವರಿನ್ನೂ ನಂಗೆ ಗೊತ್ತಿರೋ ಹಾಗೆ ಅವರಿನ್ನೂ ಚೆಕ್ ಮಾಡ್ಕೊಂಡಿರಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಚೆಕ್ ಮಾಡ್ಕೊಂಡಿದ್ರೆ ಅವ್ರು ಇಲ್ಲಿಗೆ ಬರಬೇಕಾಗಿತ್ತು. ನಾನು ಬರ್ತಾರೆ ಅಂತ ಇಷ್ಟ ತನಕ ವೆಯ್ಟ್ ಮಾಡಿದೆ. ಮತ್ತು ಅದನ್ನು ಯಾರಾದ್ರು ಎತ್ಕೊಂಡು ಮಿಸ್ಯೂಸ್ ಮಾಡೋದೇನಕ್ಕೆ. ಸೊ ನಾನೇ ನೋಡೋಣ. ಅವರು ರೆಗ್ಯುಲರಾಗಿ ನಾನು ನೋಡ್ತಾ ಇರ್ತೀನಿ ಅಂಕಲ್ನ. ನಾಳೆ ಸ್ವಲ್ಪ ಬೇಗ ಬಂದುಬಿಟ್ಟು ಕೊಡ್ತೀನಿ, ಇಲ್ಲಾಂದರೆ ನೋಡಿ ಅವ್ರ ಅಡ್ರೆಸ್ ಹುಡ್ಕೊಂಡು ಹೋಗಿ. ಸೊ ನಮಗೂ ಹತ್ರನೇ ಅವ್ರ ಅಡ್ರೆಸ್ ಹುಡ್ಕೊಂಡು ಹೋಗಿ ತಲುಪಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ಪಾಪ ಅದನ್ನು ಅವರಿಗೆ ಕಳ್ಕೊಂಡಿದ್ದೀನಿ ಅಂತ ಗೊತ್ತಾದಾಗ ಅದು ಹೇಗಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ತುಂಬ ಕಾರ್ಡ್ಸ್ಗಳಿದೆ. ಎನಿವೆ ಸೇಫಾಗಿ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು ಇವಾಗ ನಿಮ್ಮನ್ನ ಕೇಳಿ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ನಿಮ್ಮನ್ನ ಕೇಳ್ತಿದ್ದೆ. ನಾನು ಇವಾಗ ಅಡ್ರೆಸ್ ಹುಡ್ಕೊಂಡು ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ನನಗೆ ಫುಲ್ ಭಯ ಆಗ್ತಾಯಿತ್ತು. ಸದ್ಯ ಬಂದಿದ್ದೀರಲ್ಲ ವಾಪಸ್. ನಂಗೆ ಆ್ಯಕ್ಚುಲಿ ಅಲ್ಲಿ ನೋಡಿದೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಡ್ರೆಸ್ ನೋಡಿದೆ. ಅದಕ್ಕೆ ಇಲ್ಲ ನಾನು ಡ್ರೈವಿಂಗ್ ಲೈಸೆನ್ಸ್ ಅಡ್ರೆಸ್ ಚೆಕ್ ಮಾಡಿದೆ. ನಂದು ಇಲ್ಲೇ ದಾಸಹಳ್ಳಿ ಅಲ್ಲ. ಸೊ ಚೆಕ್ ಮಾಡಿ ಇವಾಗ ಅದೇ ಇಲ್ಲ ಆಂಟಿ ಅವ್ರು ಕುತ್ಕೊಂತೀನಿ ಅಂದಿದ್ರು. ಮೇ ಬಿ ಅವ್ರ ಕೈಲಿ ತಲುಪಿಸಿದ್ರೆ ನಿಮಗೆ ಸಿಗ್ಬೋದು ಅನ್ಕೊಂಡೆ. ಅವರು ಹೋಗಿದ್ರಲ್ಲ, ಸರಿ ಹೋಗ್ಬಿಟ್ಟು ಮನೆಗೆ ಹುಡ್ಕೊಂಡು ಹೋಗಿ ಕೊಟ್ಟು ಬರೋಣ ಅನ್ಕೊಂಡೆ. ಹುಷಾರಾಗಿ ಇಟ್ಕೊಂಡು ಅವ್ರ ಕಾರ್ಡ್ನ ಅವ್ರಿಗೆ ರಿಟರ್ನ್ ಮಾಡಿದೆ. ಸೊ ಅವ್ರದ್ದು ಏನು ಪರ್ಸ್ ಸಿಕ್ಕಿತ್ತು ಅದನ್ನ ಅವ್ರು ತುಂಬಾ ಖುಷಿ ಪಟ್ಟರು. ಹಾಗೇನೆ ಅವರು ತುಂಬ ಸಲ ಥ್ಯಾಂಕ್ಸ್ ಕೂಡ ಹೇಳಿದ್ರು. ಬೆಳಗ್ಗೆನೆ ಒಂಥರ ತುಂಬಾ ಖುಷಿ ಆಯಿತು ನನಗೂ ಕೂಡ. ಸೊ ನನಗೂ ಕೂಡ ಟೆನ್ಷನ್ ಆಗ್ತಾಯಿತ್ತು. ಪಾಪ ಅವರು ವಯಸ್ಸಾಗಿರೋರು, ಪಾಪ ಅವ್ರು ಎಷ್ಟು ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋ ಥರ ಅನ್ನಿಸ್ತು. ಸೊ ಅದಾದಮೇಲೆ ಸೊ ಅಲ್ಲೇ ವಾಪಸ್ ರಿಟರ್ನ್ ಅವರು ಅದನ್ನು ತೊಗೊಂಡೋಗಿ ಬಂದರು. ಸೊ ಅಲ್ಲೇ ಕೊಟ್ಟಿದ್ದು. ಸೊ ನನಗೂ ಕೂಡ ಖುಷಿ ಅನ್ನಿಸ್ತು. ಅದಾದಮೇಲೆ ಮನೆಗೆ ಬಂದು ನಾನು ರಾತ್ರಿಯೇ ರಾಗಿ ಗಂಜಿ ಮಾಡಿಟ್ಟಿದ್ದೆ. ಸೊ ಇವಾಗ ಬೇಸಿಗೆ ಅಲ್ವಾ, ಬಾಡಿ ತುಂಬಾ ಹೇಟ್ ಆಗ್ತಾ ಇರುತ್ತೆ. ಸೊ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಗ್ಗೆಗೆ. ರಾತ್ರಿಯೇ ರಾಗಿ ಗಂಜಿ ಮಾಡಿಟ್ಟಿದ್ದೆ. ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು, ಗಟ್ಟಿ ಮೊಸರು, ಆಮೇಲೆ ಆನಿಯನ್ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆನಿಯನು ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಆಲ್ರೆಡಿ ರಾಗಿ ಗಂಜಿ ಮಾಡಬೇಕಾದ್ರೆ ಉಪ್ಪೆಲ್ಲ ಹಾಕಿಟ್ಟಿದ್ದೆ. ಹಾಗಾಗಿ ನಾನು ಇವಾಗ ಸಾಲ್ಟ್ ಏನು ಹಾಕ್ಕೊತಾ ಇಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ವಾಟರ್ ಹಾಕ್ಕೊಂಡು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು. ಇಲ್ಲ ಹೀಗೆ ತಿಕ್ಕಾಗಿರಲಿ ಅಂದರೆ ಹೀಗೆ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಬಾಡಿನ ತಂಪು ಮಾಡುತ್ತೆ. ಹಾಗೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ಕ್ಯಾಲ್ಶಿಯಂ ಕೂಡ ಇದರಲ್ಲಿ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ಸಮ್ಮರಲ್ಲಿ. ಸೊ ಈ ಥರದ್ದೆಲ್ಲ ಬಾಡಿನ ಕೂಲ್ ಮಾಡೋಕ್ಕೆ ಇವಾಗ ನೋಡ್ತಾ ಇರ್ಬೋದು ನೀವು ಈ ಸಮ್ಮರ್ ಎಷ್ಟು ಬಿಸಿಲಿದೆ. ಸೊ ಇದಕ್ಕೆಲ್ಲ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂದರೆ ಇದು. ಅದ್ರ ಜೊತೆಗೆ ನಾನು ಪಪ್ಪಾಯನ ತೊಗೊತಾ ಇದ್ದೀನಿ. ನನಗೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ. ಸೊ ಪಪ್ಪಾಯ ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಟು ಕೂಡ ಇದೆ. ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ನನ್ನ ಡಯಟಲ್ಲಿ ನಾನು ಪಪ್ಪಾಯನ ಇನ್ಕ್ಲೂಡ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಒಂದು 6 to 7 ಬಾದಾಮ್ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಪ್ರೋಟೀನು ಹಾಗೆಯೇ ಗುಡ್ ಫ್ಯಾಟ್ ಕೂಡ ಬಾಡಿಗೆ ಇಂಪಾರ್ಟೆಂಟು. ಹಾಗಾಗಿ ಸೊ ಇದನ್ನು ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ಸೊ ಹೆಲ್ದಿ ಬ್ರೇಕ್ಫಾಸ್ಟು. ನೀವು ಕೂಡ ಬಾಡಿ ಹೀಟ್ ಆಗಿದೆ, ಬೆಳಗ್ಗೆನೆ ಮಸಾಲ ಎಲ್ಲ ತಿನ್ನೋಕ್ಕಾಗಲ್ಲ, ಏನಾದ್ರೂ ಲೈಟಾಗಿ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಹೆವಿ ಮಸಾಲ ಫುಡ್ ಎಲ್ಲ ಇಷ್ಟ ಆಗಲ್ಲ. ಈ ಥರ ಲೈಟ್ ಆಗಿರೋದು ಸೊ ಬಾಡಿಗೂ ಒಳ್ಳೆಯದು, ಹಾಗೆಯೇ ತಿನ್ನೋಕ್ಕೂ ಕೂಡ ಟೇಸ್ಟಿ ಆಗಿರುತ್ತೆ. ಸೊ ಈ ಥರ ಬ್ರೇಕ್ಫಾಸ್ಟೇ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಈ ಬೇಸಿಗೆ ಟೈಮ್ಗೆ. ಇನ್ನು ಅದಾದಮೇಲೆ ನಾನು ಮಸಾಲೆಗೆ ಅಂದರೆ ಬೇಳೆ ಸಾಂಬಾರು ಪೌಡರ್ನ ಮಾಡ್ಕೋಬೇಕಾಗಿತ್ತು. ನಾನು ಒಂದು ವರ್ಷಕ್ಕೊಂದು ಸಲ ಮಾಡ್ಕೊಳ್ಳೋದು. ಸೊ ಈ ಸಲ ಮಾಡ್ಕೋಬೇಕು, ಖಾಲಿಯಾಗಕ್ಕೆ ಬಂದಿತ್ತು. ಇನ್ನೂ 1 ಮಂತ್ ಬರ್ತಾಯಿತ್ತು. ಬಟ್ ಆದರೆ ನಮ್ಮದು ಮನೆ ದೇವ್ರ ಜಾತ್ರೆ ಆದಮೇಲೆ ನಾವು ಇನ್ನೊಂದು ವರ್ಷದ ತನಕನೂ ಖಾರದ ಪುಡಿ ಮಾಡೋ ಹಾಗಿಲ್ಲ ಅಂದರು. ಸರಿ ಅಂದ್ಬಿಟ್ಟು ಮುಂಚೆನೇ ಮಾಡಿಸ್ಕೊಳ್ಳೋಣ ಅಂತ ಅದನ್ನೆಲ್ಲ ತೊಗೊಬರೋಕ್ಕೆ ಅಂತ ಹೊರಟು ಇಲ್ಲಿ ನೋಡಿದ್ರೆ ಫುಲ್ಲು 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಆಟೋ ಫುಲ್ಲು ಕ್ಯೂ ನಿಂತಿದ್ದಾವೆ ಗ್ಯಾಸ್ ಹಾಕ್ಸೋಕ್ಕೆ. ಅದನ್ನು ನೋಡಿ ನಂಗೆ ತುಂಬಾ ಬೇಜಾರಾಯಿತು. ಪಾಪ ವಯಸ್ಸಾಗಿರೋರೆಲ್ಲ ಎಷ್ಟು ತಳ್ಕೊಂಡು ತಿರುಗ್ತಾಯಿದ್ರು. ಸೊ ಇವಾಗ ಎಲ್ಲ ಕಡೆ ಅದಾದಮೇಲೆ ಸೊ ಸೈಟ್ ಹತ್ರ ಹೋಗಿದ್ದೆ, ಅಲ್ಲೂ ಕೂಡ ನೋಡಿದಾಗ್ಲೂ ತುಂಬ ದೊಡ್ಡ ಕ್ಯೂ ಇತ್ತು. ಸೊ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಗ್ಯಾಸ್ ಹಾಕಿಸ್ಕೊಳ್ಳೋಕ್ಕೆ ಎಷ್ಟೊಂದು
ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕಿಸ್ಕೊತಾರೆ. ಒಂದು ದಿನ ಫುಲ್ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದನ್ನು ಅವ್ರಿಗೆ ಫುಲ್ ಟ್ಯಾಂಕ್ ಎಲ್ಲ ಮಾಡಲ್ವಂತೆ. ಸೊ ಕಮ್ಮಿನೇ ಹಾಕ್ಕೊಡ್ತಾರಂತೆ. ಅದಕ್ಕೆ ಕೇಳಿ ನಂಗೆ ನಿಜ ತುಂಬ ಬೇಜಾರಾಯಿತು. ಅಲ್ಲಿ ಎಷ್ಟು ವಯಸ್ಸಾದವರೆಲ್ಲ ತಳ್ಳಿ ತಳ್ಳಿ ಹೋಗ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿದಾಗ ಒಂದು ಸಖತ್ ಬೇಜಾರಾಯಿತು. ಅದೇ ಬೇಜಾರಲ್ಲಿ ಸೊ ಅಂಗಡಿಗೆ ಹೋಗಿ ಸೊ ನಮಗೆ ಅಂದರೆ ಒಂದು ವರ್ಷಕ್ಕೆ ಏನೇನು ಮಾಡ್ಕೊಳ್ಳೋದಲ್ವ, ಅದಕ್ಕೆ ಏನೇನು ಬೇಕು ಸಾಮಾನೆಲ್ಲ ಕೂಡ ತೊಗೊಂಡೆ. ನಾವು ರೆಗ್ಯುಲರಾಗಿ ಸೊ ಇಲ್ಲೇ ಹೋಗಿ ತೊಗೊತೀವಿ. ಈ ಈ ಬೇಳೆ ಸಾಂಬಾರು ಪೌಡ್ರ್ ಮಾಡೋದಕ್ಕೆ ಮಾತ್ರ ಬೇರೆ ಅಂಗಡಿಗೆ ಎಲ್ಲೂ ಹೋಗಲ್ಲ ನಾವು. ಸೊ ಬೇರೆ ಏನಾದರೂ ಗ್ರಾಸರಿ ಏನಾದರೂ ಬೇಕಂದ್ರೆ ಡಿಮಾರ್ಟಲ್ಲಿ ತೊಗೊಂಡಿರ್ತೀವಿ. ಬಟ್ ಇದನ್ನು ಪರ್ಟಿಕ್ಯುಲರ್ ಇದನ್ನು ತುಂಬ ವರ್ಷಗಳಿಂದ ನಾವು ತುಂಬ ಹಳೇ ಅಂಗಡಿ ಅಂದರೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಇದೇ ಅಂಗಡಿಯಲ್ಲೇ ತರ್ತಾಯಿದ್ರು. ಇವಾಗ ನಾನು ಸೊ ಈ ಥರ ಬೇಳೆ ಸಾಂಬಾರು ಪೌಡರ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಇದೇ ಅಂಗಡಿಗೆ ಹೋಗಿ ತೊಗೊಂಬರ್ತೀವಿ. ಏಕೆಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ದಿನ ಇಡೋದಲ್ವ. ಮೆಣಸಿನ್ಕಾಯಿನೂ ಅಷ್ಟೇ. ಸೊ ಖಾರ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇಲ್ಲೇ ಹೋಗಿ ಈ ಥರ ಎಲ್ಲ ಮಾಡಬೇಕಂದಾಗ ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ ಇದೆ ಅಂದಾಗ ಸಾಮಾನು ಬೇಕು ಅಂದಾಗ ಸೊ ಇಲ್ಲೇ ಹೋಗಿ ತೊಗೊಂಬರ್ತೀವಿ. ಇನ್ನು ಅಲ್ಲಿಂದ ಬಂದಮೇಲೆ ಸೊ ಬೆಳಗ್ಗೆನೇ ಹೋಗೋಕ್ಕಿಂತ ಮುಂಚೆನೇ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಕಾಬೂಲ್ ಕಡಲೆ ಹಾಕಿ ಮಸಾಲ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ರೈಸು, ಹಾಗೆಯೇ ಬ್ರೋಕ್ಲಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಅಂದರೆ ಇದು ಮಾಡಿದೆ, ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಅಲಸಂದೆ ಕಾಳು ಕೂಡ ಸ್ಟೀಮ್ ಮಾಡಿಟ್ಟಿದ್ದೆ. ಸೊ ಪ್ರೋಟೀನು ಫೈಬರ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಹೆಲ್ದಿ ಫ್ಯಾಟ್ ಕೂಡ ಇದೆ. ಸೊ ಇನ್ನು ಅಲ್ಲಿಂದ ನಾನು ಊಟ ಎಲ್ಲ ಮುಗಿಸ್ಕೊಂಡು ಸೊ ಸೈಟ್ ಹತ್ರ ಹೋಗಬೇಕಾಗಿತ್ತು. ಇಮಿಡಿಯೇಟ್ ನಾನು ಅಲ್ಲಿ ಸಾಮಾನೆಲ್ಲ ಮನೆಗೆ ಇಟ್ಬಿಟ್ಟು ಸೈಟ್ ಹತ್ರ ಹೊರಟೆ. ಸೈಟ್ ಹತ್ರ ಸ್ವಲ್ಪ ಕೆಲಸ ನಡೀತಾ ಇತ್ತು. ಅನಿ ಕೂಡ ಬರೋಕ್ಕಾಗಲ್ಲ, ಅವರು ಬೇಗ ಆಫೀಸ್ಗೆ ಹೋದರು. ಹಾಗಾಗಿ ನಾನು ಅಲ್ಲಿಂದ ಇನ್ನು ಹೊರಟೆ. ಇನ್ನು ಈ ಬೇಸಿಗೆಯಲ್ಲಿ ಎಷ್ಟೇ ನೀರು ಕುಡಿದ್ರೂ ದಾಹನೇ ಹೆಂಗಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೋಗೋ ದಾರಿಯಲ್ಲಿ ತುಂಬ ಬಾಯಾರಿಕೆ ಆಗ್ತಿತ್ತು ಅಂತ ಎಳ್ನೀರು ಕುಡಿಯೋಕೆ ಇಳಿದೆ. ಅಲ್ಲಿ ನೋಡಿದ್ರೆ ಎಳ್ನೀರು ರಾಶಿನೇ ಇದೆ. ಎಷ್ಟು ಎಳ್ನೀರನ್ನ ಕುಡಿತಾ ಇದ್ದಾರೆ ಜನ ಅಂತ ನಂಗೆ ಗೊತ್ತಾಯಿತು. ಬಟ್ ಚೆನ್ನಾಗಿತ್ತು, ತುಂಬ ಚಿಕ್ಕದಾಗಿತ್ತು ಕಾಯಿ. ಬಟ್ ಎಳ್ನೀರು ಎಂಥದ್ದು ತುಂಬ ಇತ್ತು. ಇನ್ನು ಮನೆ ಹತ್ರ ಹೋದ್ವು, ಅಲ್ಲಿ ಕೂಡ ಕೆಲಸ ಎಲ್ಲ ನಡೀತಾ ಇತ್ತು. ಮುಂದೆಗಡೆ ಸ್ಟೋನ್ ವರ್ಕ್ ನಡೀತಾ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆಯೇ ಮನೆಗೆ ಹೊಸ ಗೇಟ್ ಕೂಡ ನೋಡ್ಬೋದು ನೀವು. ಗೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಅದ್ರ ಕಂಪ್ಲೀಟ್ ಫ್ಯೂಚರ್ನ ಹಾಕಿಲ್ಲ. ಯಾಕೆಂದರೆ ಆಫ್ಟರ್ ಇದು ಏನು ಪೇಂಟ್ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ಎಲ್ಲ ಹಾಕ್ತಾರೆ. ಸೊ ಜಸ್ಟ್ ಇವಾಗ ಗೇಟ್ನ ಏನು ಕಬ್ಬಿಣದ ಏನು ಬರುತ್ತೆ ಅದನ್ನು ಮಾತ್ರ MS ಮಾತ್ರ ಕೂರಿಸಿದ್ದಾರೆ. ಇನ್ನು ಅಲ್ಲಿಂದ ಅಕ್ಕ ಮನೆಗೆ ಗಂಜಲ ತೊಗೊಬರ್ಬೇಕಾಗಿತ್ತು ನಾನು. ಸೊ ಪೂಜೆಗೆ ನಾನು ನೆಕ್ಸ್ಟ್ ಇನ್ನು 2 ಡೇಸ್ ಇತ್ತು ಪೂಜೆ. ಅಲ್ಲಿ ಮನೆಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಗಂಜಲದಿಂದ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಗಂಜಲ ತೊಗೊಬರೋಕ್ಕೆ ಅಂತ ಹೋದೆ. ಅಲ್ಲಿ ಬಂದುಬಿಟ್ಟು ಮನೆಯವರ ತಮ್ಮನ ವೈಫ್ ಬಂದುಬಿಟ್ಟು ಸೊ ಅವರು ಅಂದರೆ ನಮ್ಮದ್ರಲ್ಲಿ ಮನೆ ದೇವರು ಇರುತ್ತಲ್ಲ ಆವಾಗ ಕುಂಕುಮ ಕೊಡ್ತಾರೆ. ಅಂದರೆ ಸ್ಯಾರಿ ಈ ಥರ ಎಲ್ಲ ಮಡ್ಲು ತುಂಬೋದನ್ನು ಕೊಡ್ತಾರೆ. ಅವ್ರೂ ನಾನು ಹೋಗಿದ್ದೀನಿ ಅಂತ ಗೊತ್ತಾಗಿ ಸೊ ಅವರು ಅಲ್ಲಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿರಂತೆ ನಂಗೆ ದೇವಿಕಾ ಬಂದರೆ ಹೇಳಿ ಅಂತ. ಅವರು ನಾನು ಹೋದ ತಕ್ಷಣವೇ ಅವರು ಕೂಡ ತೊಗೊಬಂದು ಮಡ್ಲು ತುಂಬಿದ್ರು. ಸೊ ಫಸ್ಟ್ ನಮ್ಮಮ್ಮ ಮನೆಗೆ ಕೊಡ್ತಾರೆ. ನಮ್ಮಮ್ಮ ಅಮೌಂಟ್ ಕೊಟ್ಟಿದ್ರು. ಅದಾದಮೇಲೆ ನಮ್ಮಮ್ಮ ಅಲ್ಲೇ ದೇವಸ್ಥಾನದ ಹತ್ರನೇ ತುಂಬೋಣ ಅಂತ ಹೇಳಿದರು. ನೋಡಿದ್ರೆ ಇವರೇ ಫಸ್ಟ್ ಮಡ್ಲು ತುಂಬಿದ್ರು. ಇಲ್ಲೇ ಕೊಟ್ಬಿಟ್ರು ಅವರು. ಅಂದರೆ ದೇವಸ್ಥಾನದ್ದು ಅವ್ರ ಅಮ್ಮ ಮನೆದು ಅವತ್ತೇ ಪೂಜೆ ಇರುತ್ತಂತೆ. ಹಾಗಾಗಿ ಯಾವ ಟೈಮಿಗೆ ಬರ್ತೀವೇನೋ ಅಂದ್ಬಿಟ್ಟು ಸೊ ಅಲ್ಲೇ ನನಗೆ ಕೊಟ್ಟರು. ಸೊ ಸೀರೆ ಹಾಗೆಯೇ ಎಲೆ ಅಡಿಕೆ ಬ್ಲೌಸ್ ಪೀಸು ಎಲ್ಲ ಕೊಟ್ಟರು. ನಮ್ಮ ಕಡೆ ಈ ಥರ ಇದೆ, ಮನೆ ದೇವರು ಆಗೋ ಟೈಮಲ್ಲಿ ಸೊ ನಮ್ಮ ರಿಲೇಟಿವ್ಸು ಅಂದರೆ ಸೇಮ್ ದೇವರಲ್ಲ, ಸೊ ನಮ್ಮ ದೇವರು ಅಲ್ಲದೆ ಇರೋರು ನಮಗೆ ಮಡ್ಲು ತುಂಬ್ತಾರೆ. ನಮ್ಮ ರಿಲೇಟಿವಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕುಂಕುಮ ಕೊಡೋದಾಗಿರ್ಬೋದು, ಮಡ್ಲು ತುಂಬೋದಾಗಿರ್ಬೋದು, ಈ ಥರ ಮಾಡ್ತಾರೆ. ಸೊ ನಾನು ಕೂಡ ಅದೆಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಗಂಜಲ ಬೇಕಾಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ಇವಾಗ ಪೀರಿಯಡ್ಸ್ ಆಗಿರ್ತೀವಿ, ಅದು ಇದು ಎಲ್ಲ ಇರುತ್ತೆ. ಇನ್ನು ಪೂಜೆ ಇವಾಗ ಮಾಡ್ತಾ ಇರೋದು 11 ವರ್ಷ ಆದಮೇಲೆ ಇವಾಗ ಮಾಡ್ತಾ ಇರೋದಲ್ವ. ಹಾಗಾಗಿ ಸ್ವಲ್ಪ ಮನೆಯೆಲ್ಲನೂ ಶುದ್ಧಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಅಲ್ಲಿಂದ ಗಂಜಲ ಎಲ್ಲ ತೊಗೊಬಂದೆ. ಅಲ್ಲಿ ಹಸುಗಳಿದ್ದಾವೆ, ಹಸುನಲ್ಲಿ ಗಂಜಲ ತೊಗೊಂಡು ಬಂದೆ. ಇನ್ನು ಮನೆಗೆ ಬಂದಾದಮೇಲೆ ಅಲಸಂದೆ ಕಾಳೆಲ್ಲ ಇತ್ತು ಮಧ್ಯಾಹ್ನ ಸ್ಟೀಮ್ ಮಾಡಿರೋದೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಸಾಲ್ಟು ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಕ್ಯೂಟಿ ಹಾಗೆ ಫ್ರೈ ಮಾಡಿಕೊಟ್ಟಿದ್ಲು. ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಫುಲ್ಲು ಲೇಟಾಗಿ ಹೋಗ್ಬಿಟ್ಟಿತ್ತು. ಮತ್ತು ಫುಲ್ ಟಯರ್ಡ್ ಕೂಡ ಆಗಿದೆ. ಏಕೆಂದರೆ ಅಲ್ಲಿ ಮನೆ ಹತ್ರ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಿಲ್ಲ. ಒಂದು 3-4 ಅವರು ನಿಂತ್ಕೊಂಡಿದ್ದೆ. ಅಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ ಅಲ್ಲಿ ನೋಡ್ಕೋಬೇಕಾಗಿತ್ತು ನೀಟಾಗಿ. ಹಾಗಾಗಿ ಹಂಗೆ ನಿಂತ್ಕೊಂಡೇ ಇದ್ದೆ. ಜಾಸ್ತಿ ಅಲ್ಲೇನು ವಿಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಊಟ ಎಲ್ಲ ಮಾಡಿ ಮಲ್ಕೊಂಡೆ. ಇನ್ನೇನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಡೇಗೆ ತೊಗೊಬಂದಿದ್ದಲ್ವ ಮೆಣಸಿನ್ಕಾಯಿ ಎಲ್ಲ, ನಾವು 3 ಥರದ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ. ಒಂದು ಗುಂಟೂರು ಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಇನ್ನೊಂದು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ. ಅದು ಖಾರ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ 3 ಥರ ಮೆಣಸಿನ್ಕಾಯಿನೂ ಯೂಸ್ ಮಾಡಿ ನಾವು ಬೇಳೆ ಸಾಂಬಾರು ಪೌಡ್ರನ್ನ ಮಾಡ್ಕೊಳ್ಳೋದು.
ಸೊ ಇನ್ನು ಬಿಸಿಲು ಕೂಡ ಚೆನ್ನಾಗಿತ್ತಲ್ಲ, ಸೊ ನನಗೆ ಮಾಡ್ಕೊಳ್ಳೋದಕ್ಕೆ 2 ದಿನ ಟೈಮ್ ಇದ್ದಿದ್ದು, ಹಾಗಾಗಿ ಎಲ್ಲ ಒಣಗಿಸ್ಕೊಬಿಡೋಣ ಇವತ್ತು ಅಂದ್ಬಿಟ್ಟು ಎಲ್ಲ ನೀಟಾಗಿ ಒಣಗಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಸಪ್ರೇಟ್ ವಿಡಿಯೋದಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ತುಂಬ ಜನ ನನ್ನ ಥರನೇ ಮಾಡೋಕ್ಕೆ ಬರದೇ ಇರೋರು, ನನಗೂ ಕೂಡ ಇದು ಮಾಡೋಕ್ಕೆಲ್ಲ ಬರ್ತಾನೂ ಇರಲಿಲ್ಲ. ಸೊ ಇದನ್ನು ಹೇಗೆ ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ಇವಾಗ ಒಂದು ರೇಜಿಗೆ ಕಲ್ತ್ಕೊಂಡಿದ್ದೀನಿ. ಹಾಗೆ ನಂತರ ಯಾರು ಇರ್ತೀರಾ, ಇಲ್ಲ ನೀವು ಮ್ಯಾರಿಡ್ ಯಾರು ಇರ್ತೀರಾ, ಇವಾಗಲೂ ಕೂಡ ಅಂಗಡಿಯಲ್ಲೇ ತಂದು ಬೇಳೆ ಸಾಂಬಾರು ಪೌಡರು ಈ ಥರದ್ದೆಲ್ಲ ಯಾರು ಇನ್ನೂ ತಿಂತಾ ಇದ್ದೀರಾ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸೊ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ನಡುವೆ ನಂದು ವೀಡಿಯೋಸ್ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಎನಿವೆ ಸಾರಿ, ಏಕೆಂದರೆ ಮನೆ ಕೆಲಸ ಅದರಲ್ಲೇ ಫುಲ್ಲು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಆದಷ್ಟು ನಾನು ಇದ್ರ ಕಡೆನೂ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಏನಂದರೆ ಅಟ್ ಎ ಟೈಮ್ ಎಲ್ಲ ನನಗೂ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಬಟ್ ಕಮ್ ಬ್ಯಾಕ್ ಮಾಡ್ತೀನಿ ಬೇಗ. ಸೊ ಇದೊಂದು ಸ್ವಲ್ಪ ಮನೆ ದೇವ್ರ ಜಾತ್ರೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಫ್ರೀ ಆಗ್ತೀನಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಇನ್ನು ಎಲ್ಲ ಒಣಗಾಕ್ತೆ. ಹಾಗೆಯೇ ಅದ್ರ ಜೊತೆಗೆ ನಂಗೆ ಕರಿಬೇವು ಬೇಕಾಗಿತ್ತು. ಕರಿಬೇವು ಕೂಡ ಇವಾಗಂತೂ ಇಷ್ಟು ಕರಿಬೇವಿಗೆ ನಾನು 50 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ಹೊಟ್ಟೆ ಎಲ್ಲ ಉರಿಯುತ್ತೆ. ಏಕೆಂದರೆ ಕರಿಬೇವು ರೇಟ್ ಎಷ್ಟು ಆಗ್ಬಿಟ್ಟಿದೆ ಅಂದರೆ, ಮೊದಲೆಲ್ಲ 10 ರೂಪೀಸ್ಗೆ ಇಷ್ಟು ಕೊಡ್ತಾಯಿದ್ರು ಕರಿಬೇವು, ಬಟ್ ಇವಾಗ 50 ರೂಪೀಸ್ಗೆ ಇಷ್ಟು ಕರಿಬೇವು ಕೊಟ್ಟಿದ್ದಾರೆ. ಆಮೇಲೆ ನಾನು 50 ರೂಪೀಸಿಗೆ ತರಿಸಿ ಎಲ್ಲ ಇದು ಮಾಡಿದೆ. ಆಮೇಲೆ ಅದಕ್ಕೆ ಸಾಕಾಗಲ್ಲ, ಇದೆಷ್ಟಾಗಿರುತ್ತೆ ಸಾಕಾಗಲ್ಲ, ಇನ್ನೂ ಬೇಕು ಅಂತ ಹೇಳಿದ್ರು. ನಾನು ಆಲ್ರೆಡಿ ತರಿಸಿ ಸ್ವಲ್ಪ ಒಣಗಿಸಿದ್ದೆ, ಅದೆಲ್ಲ ಒಣಗಿಬಿಟ್ಟಿತ್ತು. ಸೊ ಒಣಗಿ ಡ್ರೈ ಆಗಬೇಕು. ಇವು ಮೂರೂ ಚೆನ್ನಾಗಿ ಡ್ರೈ ಆಗಲಿ ಅಂತ ಸಂಜೆ ಹಾಗೆ ನಾನು ಮಾಡ್ಕೊಳ್ಳೋದು. ಅದಕ್ಕೆ ಮುಂಚೆ ಎಲ್ಲ ಡ್ರೈ ಆಗಲಿ ಅಂತ ಒಣಗಕ್ಕಿಟ್ಟಿದ್ದೆ. ಇನ್ನು ಸ್ವಲ್ಪ ಬಿಸಿಲು ಸ್ವಲ್ಪ ಕಮ್ಮಿ ಆದ ತಕ್ಷಣವೇ ಅದನ್ನೆಲ್ಲ ಅಂದರೆ ತೊಟ್ಟನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಸೊ ನಾವು 1 ವರ್ಷಕ್ಕಾಗೋಷ್ಟು ಇವತ್ತು ಸಾಂಬಾರು ಪೌಡರ್ ಮಾಡ್ಕೋಬೇಕು, ಬೇಳೆ ಸಾಂಬಾರು ಪೌಡರು. ಹಾಗಾಗಿ 3 ಥರದ ಮೆಣಸಿನ್ಕಾಯಿನ ಎಲ್ಲ ಒಣಗಿಸಿ ಸೊ ಇವಾಗ ಇದ್ರದ್ದು ಸಿಪ್ಪೆ ಅಂದರೆ ತೊಟ್ಟೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ, ಹಾಗೆಯೇ ಖಾರದ ಮೆಣಸಿನ್ಕಾಯಿ, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ 1/4 kg, ಗುಂಟೂರು ಮೆಣಸಿನ್ಕಾಯಿ 1/4 kg, ಖಾರದ ಮೆಣಸಿನ್ಕಾಯಿ ಅಂದರೆ ಚಿಕ್ಕಬಳ್ಳಾಪುರ ಕಾಯಿ ಅಂತ ಹೇಳ್ತಾರೆ, ಅದನ್ನು 1 kg ಅಷ್ಟು ತೊಗೊಂಡಿದ್ದೀವಿ. ಸೊ ಎಲ್ಲ ಒಣಗೋದಕ್ಕೆ ಹಾಕಿದ್ದೀನಿ. ಹಾಗೆ ಇಲ್ಲಿ ಕರಿಬೇವು ಕೂಡ, ಅದನ್ನು ಕೂಡ ಒಣಗಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಎಲ್ಲ ಒಣಗಿದೆ. ಸೊ ಬಿಸಿಲು ಚೆನ್ನಾಗಿದೆ, ಹಾಗಾಗಿ ಇವಾಗೆಲ್ಲ ಸಿಪ್ಪೆಗಳನ್ನ ಅಂದರೆ ತೊಟ್ಟನ್ನ ಬಿಡಿಸ್ತಾ ಇದ್ದೀನಿ. ಇವತ್ತು ನಾನು 1 ವರ್ಷಕ್ಕಾಗುವಷ್ಟು ಹೇಗೆ ಮಾಡೋದು ಮನೇಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಸೊ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ವಿಡಿಯೋ ಅಂತ. ಯಾಕೋ ಇನ್ನು ಅವತ್ತಿನ ಡೇ ಫುಲ್ಲು ಇದನ್ನು ಪುಡಿಗಳನ್ನ ಮಾಡ್ಕೊಳ್ಳೋದೇ ಆಯಿತು. ಮಸಾಲ ಪುಡಿ ಮತ್ತು ಧನಿಯಾ ಪುಡಿ, ಹಾಗೆಯೇ ಬೇಳೆ ಸಾಂಬಾರು ಪುಡಿ, ಇದೆಲ್ಲ ಮಾಡ್ಕೊಳ್ಳೋದ್ರಲ್ಲೇ ಫುಲ್ ಅವತ್ತಿನ ಡೇ ಅದಕ್ಕೋಸ್ಕರನೇ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೇಗೆ ಮನೆಗೆ ಪೇಂಟ್ ಕೆಲಸ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಪೇಂಟನ್ನು ನಾವು ಯಾವ ಥರ ಪೇಂಟ್ ಬೇಕು ಅಂತ ಹೇಳಿದ್ವು, ಹಾಗೆ ಅವರು ಟ್ರಯಲ್ ಕೂಡ ಹೊಡೆದಿದ್ರು. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಫೈನಲ್ ಮಾಡಬೇಕಾಯಿತು ಪೇಂಟು. ಅಲ್ಲಿ ಹೋಗಿ ಪೇಂಟ್ ಎಲ್ಲ ಫೈನಲ್ ಮಾಡಿ ಸೊ ಬರೋ ದಾರಿಯಲ್ಲಿ ಹಾಗೆಯೇ ಪಾನಕ, ಮಜ್ಜಿಗೆ, ಹಾಗೆಯೇ ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ಇವಾಗ ಏನಂದರೆ ಶ್ರೀರಾಮನವಮಿ ಮುಗಿದಿದ್ರು ಕೂಡ ಸೊ ರೋಡಲ್ಲೂ ಕೂಡ ಈ ಥರ ಪಾನಕ, ಮಜ್ಜಿಗೆ ಎಲ್ಲ ಹಂಚ್ತಾ ಇದ್ದಾರೆ. ಇಲ್ಲಂತೂ ತುಂಬ ಚೆನ್ನಾಗಿತ್ತು. ಸೊ ಪಾನಕನೂ ಚೆನ್ನಾಗಿತ್ತು, ಮಜ್ಜಿಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾನು ಕೂಡ 2 ಲೋಟ ಪಾನಕ ಕುಡಿದೆ. ನಮ್ಮ ಮನೆ ಅದನ್ನೇ ರೇಗಿಸ್ತಾ ಇದ್ರು. ಪಾನಕ ಮತ್ತು ಮಜ್ಜಿಗೆ, ಹೆಸರುಬೇಳೆ ನೋಡ್ಬಿಟ್ಟು ಇಮ್ಮಿಡಿಯೇಟ್ ಸ್ಟಾಪ್ ಮಾಡೋವರೆಗೂ ಬಿಟ್ಟಿಲ್ಲ. ಸ್ಟಾಪ್ ಮಾಡಿದ್ಮೇಲೆ ನೋಡಿ ಆಲ್ರೆಡಿ 2 ಗ್ಲಾಸು ಪಾನಕ, ಮಜ್ಜಿಗೆ 2 ಗ್ಲಾಸು. ಈಗ ಇದು 2ನೇದು ಹೆಸರುಬೇಳೆ. ಕೈ ಕಾಣಿಸೋದು ಒಂದೇ, ಆಲ್ರೆಡಿ ಒಂದು ಖಾಲಿಯಾಗಿ ಇನ್ನೊಂದು ಕೈಯಲ್ಲಿದೆ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಟೇಸ್ಟಿಯಾಗಿ ಮಾಡಿದ್ದಾರೆ ಎಲ್ಲ. ಅದಕ್ಕೋಸ್ಕರನೇ 2 ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ 1-2 ನಿಮಿಷ ಇದ್ದರೆ ಇನ್ನೊಂದು 2 ಆಗುತ್ತೆ. ನೋಡಿ ನೋಡ್ಕೊ, ನಿಜ ಹೇಳ್ತಿದ್ರೆ ಹೆಂಗೆ ಗೊತ್ತಾಗುತ್ತೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟ್ ಸಕ್ಕತ್ತಾಗಿದೆ.